ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಬಹಳಷ್ಟು ಮಂದಿ ರೈತರು ಮಕ್ಕಳಿಗೆ ಕೆಲಸ ಸಿಗ್ತಿಲ್ಲ, ಎಲ್ಲೂ ಕೂಡ ಮೀಸಲಾತಿ ಅನ್ನೋದಿಲ್ಲ. ನಮಗೆ ಮೀಸಲಾತಿ ಅನ್ನೋದು ಬೇಕು, ಮತ್ತೆ ನಾವು ಹಳ್ಳಿಯನ್ನ ಬಿಟ್ಟು ಹೊರಗಡೆ ಹೋಗಿ ದುಡಿಯೋದಕ್ಕೆ ರೆಡಿ ಇಲ್ಲ, ನಮಗೆ ಹಳ್ಳಿಲೇ ಕೆಲಸ ಸಿಗಬೇಕು, ಅಂಥದ್ದು ಯಾವುದಾದ್ರೂ ಒಂದು ಕೋರ್ಸ್ ಇದ್ರೆ ಹೇಳಿ ಅಂತ ಒಂದಷ್ಟು ಜನರ ಪ್ರಶ್ನೆ ಆಗಿರ್ತಿತ್ತು. ಸೊ ರೈತರು ಮಕ್ಕಳಿಗೆ ಅಂತಾನೆ 50% ಸೀಟನ್ನು ಮೀಸಲಿಡಲಾಗಿದೆ. SSLC ಮುಗಿದ ತಕ್ಷಣ ಏನು ಮಾಡಬೇಕು ಅನ್ನುವಂತಹ ಯೋಚನೆ ಮಾಡುವಂತಹ ಮಕ್ಕಳಿಗೆ ಈ ಒಂದು ಕೋರ್ಸ್ ಈಗ ಶುರುವಾಗಿರುವಂಥದ್ದು. 2 ವರ್ಷ ಈ ಕೋರ್ಸ್ SSLC ಆದಮೇಲೆ ಪಶುಸಂಗೋಪನಾ ಡಿಪ್ಲೊಮಾ ಅಂತ ಹೇಳ್ಬಿಟ್ಟು ಪ್ರವೇಶ ಆಲ್ರೆಡಿ ಆರಂಭವಾಗಿದೆ. ಇದಕ್ಕೊಂದಷ್ಟು ರೂಲ್ಸ್ಗಳಿದೆ. 20 ವರ್ಷ ಆಗಿರಬೇಕು, 20 ವರ್ಷದ ಒಳಗಡೆನೆ ನೀವಿರಬೇಕು, ಅದಕ್ಕೆ ಮಾತ್ರ ನೀವು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇರೋದು. ಅದ್ರ ಜೊತೆಗೆ ನೀವು 10ನೇ ತರಗತಿವರೆಗೂ ಕನ್ನಡ ಮೀಡಿಯಮಲ್ಲೇ ಓದಿರಬೇಕು. ಅದರಲ್ಲೂ 10ನೇ ಕ್ಲಾಸಲ್ಲಿ ನೀವು 45 ಅಂಕವನ್ನು ತಗೊಂಡಿರಲೇಬೇಕು. ಕನ್ನಡ ಸಬ್ಜೆಕ್ಟಲ್ಲಿ 45 ಅಂಕಗಳನ್ನ ನೀವು ತಗೊಂಡಿರಲೇಬೇಕು. 45ಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ನೀವು ಈ ಒಂದು ಡಿಪ್ಲೊಮೋಗೆ ಜಾಯಿನ್ ಆಗೋದಕ್ಕೆ ಆಗಲ್ಲ. ಆಲ್ರೆಡಿ ಪ್ರವೇಶ ಆರಂಭವಾಗಿದೆ, ಒಂದಷ್ಟು ಕಡೆಗಳಲ್ಲಿ ನೀವು ವಿಚಾರಿಸಬಹುದು. ಅದ್ರ ಜೊತೆಗೆ ನೀವು ಈ ಡಿಪ್ಲೊಮೋಗೆ ಜಾಯಿನ್ ಆಗ್ತಿರಲ್ಲ, ಆಗ ನಿಮಗೆ ಒಂದಷ್ಟು ಓಡಾಡೋದಕ್ಕೆ ಅಥವಾ ನಿಮ್ಮ ಖರ್ಚಿಗೆ ಅಂತ ಹೇಳ್ಬಿಟ್ಟು ತಿಂಗಳಿಗೆ 1000 ರೂಪಾಯಿ ಗೌರ್ಮೆಂಟ್ ಇಂದನೇ ಬರುತ್ತೆ. 2 ವರ್ಷ ಕೋರ್ಸ್ ಆಯ್ತು. ಆ ನಂತರ ಎಲ್ಲೆಲ್ಲಿ ಕೆಲಸಗಳು ಸಿಗುತ್ತೆ ಅಂತ ನೋಡೋದಾದ್ರೆ KMF ಅಲ್ಲೂ ಕೂಡ ನಿಮಗೆ ಸಿಗುತ್ತೆ ಕೆಲಸ. ಅದ್ರ ಜೊತೆಗೆ ಲೈಫ್ ಸ್ಟಾಕ್ ಅಲ್ಲೂ ಕೂಡ ನಿಮಗೆ ಲೈಫ್ ಸ್ಟಾಕ್ ಇನ್ಸ್ಪೆಕ್ಟರ್ ಆಗಿ ಕೂಡ ನಿಮಗೆ ಕೆಲಸ ಸಿಗುತ್ತೆ. ಅದ್ರ ಜೊತೆಗೆ ಹಳ್ಳಿಗಳಲ್ಲಿ ಜಾನುವಾರುಗಳ ತಳಿಯನ್ನ ನೋಡುವಂಥದ್ದು ಅಥವಾ ಗರ್ಭಧಾರಣೆಗೆ, ಈಗ ಹಸು ಎಲ್ಲ ಗಬ್ಬ ಆಗಿರುತ್ತೆ ಅಂತ ಹೇಳ್ತಾರೆ, ಈ ಡಾಕ್ಟರ್ಗಳೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರಲ್ವಾ, ಈ ರೀತಿಯಾದಂತಹ ಕೆಲಸಗಳು, ಈ ರೀತಿಯಾದಂತಹ ಎಲ್ಲಾ ಕೆಲಸಗಳನ್ನ ನೀವು ತಗೊಳ್ಬಹುದು. ಅದ್ರ ಜೊತೆಗೆ ಲ್ಯಾಬ್ ಟೆಕ್ನಿಷಿಯನ್ ಆಗು ಕೂಡ ಕೆಲಸವನ್ನ ಮಾಡಬಹುದು. ನೀವು ಈಗ 2 ವರ್ಷ ನೀವು ಜಾಯಿನ್ ಆದಾಗ 2 ವರ್ಷ ನಿಮ್ಮ ಎಜುಕೇಶನ್ ಏನಿರುತ್ತೆ ಆ ಟೈಮ್ನಲ್ಲಿ ನಿಮಗೆ ತಿಂಗಳಿಗೆ 1000 ರೂಪಾಯಿ ಭತ್ಯೆ ಅಂತ ಸಿಗುತ್ತೆ ನಿಮಗೆ ಓಡಾಡೋದಕ್ಕೆ ಎಲ್ಲ ಖರ್ಚುಗಳಿಗೆ. ಅದಾದ ನಂತರ ಕೆಲಸಕ್ಕೆ ನಿಮಗೆ 15ರಿಂದ 25 ಸಾವಿರದವರೆಗೂ ಕೂಡ ತಿಂಗಳಿಗೆ ಇನ್ಕಮ್ ಅನ್ನ ಪಡ್ಕೊಳ್ಬಹುದು. ನಾವು ಹಳ್ಳಿಯನ್ನ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ, ನನಗೆ ಹಳ್ಳಿಲೇ ಇರಬೇಕು, ಹಳ್ಳಿ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸಿಲ್ಲ, ನನಗೆ ಇಲ್ಲೇ ಏನಾದರೂ ಕೆಲಸ ಇದ್ರೆ ಗುಡ್ ಅಂತ ಯಾರೆಲ್ಲ ಅನ್ಕೊಳ್ತಿರ್ತೀರಾ ಅಂಥವ್ರು ಇದಕ್ಕೆ ನೀವು ಅಪ್ಲೈ ಮಾಡಬಹುದು. 10ನೇ ತರಗತಿ ಇದರಲ್ಲಿ ಅದೇ ರೂಲ್ಸ್ಗಳಿದೆ ಒಂದಷ್ಟು, ನೀವು ಇದ್ರ ಬಗ್ಗೆ ವಿಚಾರಿಸಬೇಕು. ನಿಮ್ಮ ಹತ್ತಿರದಲ್ಲಿರುವಂತಹ ಶಾಲಾ ಕಾಲೇಜುಗಳಲ್ಲಿ ವಿಚಾರಣೆಯನ್ನ ಮಾಡಬೇಕು. SSLC ಮುಗ್ದಾಗಿದ ತಕ್ಷಣನೇ ನಿಮಗೆ 20 ವರ್ಷದ ಒಳಗಿರಬೇಕು ನಿಮ್ಮ ಏಜು ಕೂಡ, ವಯೋಮಿತಿ ಕೂಡ ಇದೆ ಇದರಲ್ಲಿ. ನಿಮಗೆ ಅದಾದ ನಂತರ 2 ವರ್ಷಗಳ ಕಾಲ ಡಿಪ್ಲೊಮಾ ಇರುತ್ತೆ. ಇದು ಪಶುಸಂಗೋಪನಾ ಡಿಪ್ಲೊಮೋ ಅಂತಾನೆ ಇರುತ್ತೆ. ಅದು ಪ್ರವೇಶ ಕೂಡ ಆರಂಭವಾಗಿದೆ. 20 ವರ್ಷದ ಒಳಗಡೆ ಇರಬೇಕು. ಅದಕ್ಕೆ ಅಪ್ಲೈ ಮಾಡಾದ ನಂತರ ನಿಮಗೆ 2 ವರ್ಷಗಳ ಕಾಲ ಕೂಡ ತಿಂಗಳಿಗೆ 1000 ರೂಪಾಯಿ ನಿಮಗೆ ಸಿಗ್ತಾ ಹೋಗುತ್ತೆ. ಅದಾದ ನಂತರ ನೀವು AHVS ಇಲ್ಲೂ ಕೂಡ ಕೆಲಸಕ್ಕೆ ನೀವು ಅಪ್ಲೈ ಮಾಡಬಹುದು. KMF ಅಲ್ಲಿ ಅಪ್ಲೈ ಮಾಡಬಹುದು. ಅದ್ರ ಜೊತೆಗೆ ಲೈಫ್ ಸ್ಟಾಕ್ ಇನ್ಸ್ಪೆಕ್ಟರ್ ಆಗು ಕೂಡ ನೀವು ಕೆಲಸವನ್ನ ಮಾಡಬಹುದು. ಹಳ್ಳಿಗಳಲ್ಲಿ ಜಾನುವಾರುಗಳಿಗೆ ತಳಿ ಹಾಗೆ ಗರ್ಭಧಾರಣೆಗೆ ಅಲ್ಲೂ ಕೂಡ ನೀವು ಕೆಲಸವನ್ನ ಮಾಡಬಹುದು. ಲ್ಯಾಬ್ ಟೆಕ್ನಿಷಿಯನ್ ಆಗು ಕೂಡ ಕೆಲಸವನ್ನ ಮಾಡಬಹುದು. ಇದಿಷ್ಟು ಕೆಲಸಗಳ ಆಫರ್ ನಿಮಗಿದೆ. ಅದ್ರ ಜೊತೆಗೆ ನೀವು 15ರಿಂದ 25 ಸಾವಿರದವರೆಗೂ ಕೂಡ ನಿಮಗೆ ಸ್ಯಾಲರಿ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. SSLC ಮುಗಿದಿದ್ದಂಗೆ ಏನ್ ಮಾಡ್ಲಿ ಅನ್ನುವಂತಹ ಪ್ರಶ್ನೆ ನಿಮ್ಮ ಮಕ್ಕಳಿಗಿತ್ತು ಅಂತಂದ್ರೆ ಹಳ್ಳಿಯಲ್ಲೇ ನಮ್ಮ ಮಗ ಇದ್ದು ಕೆಲಸವನ್ನ ಮಾಡಬೇಕು. ನಿಮಗೆ ಇದರಲ್ಲಿ ಗೌರ್ಮೆಂಟ್ ಜಾಬ್ ಆದ್ರೂ ಕೂಡ ಆಗಬಹುದು, ಪ್ರೈವೇಟ್ ಅಲ್ಲೂ ಕೂಡ ನೀವು ಕೆಲಸವನ್ನ ಮಾಡಬಹುದು. ಅದು ನಿಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಇನ್ನಷ್ಟು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಿಮ್ಮ ಹತ್ತಿರದ ಶಾಲಾ ಕಾಲೇಜುಗಳಲ್ಲಿ ವಿಚಾರಿಸಿ. ಬಟ್ SSLC ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋರಿಗೆ ಇಲ್ಲಿದೆ ಉತ್ತರ. ಅದ್ರ ಜೊತೆಗೆ ರೈತರ ಮಕ್ಕಳಿಗೆ 50% ಸೀಟನ್ನ ಮೀಸಲಿಡಲಾಗಿದೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಹತ್ತಿರದಲ್ಲಿರುವಂತಹ ಶಾಲಾ ಕಾಲೇಜುಗಳಲ್ಲಿ ಸಿಗುತ್ತೆ, ತಿಳ್ಕೋಬಹುದು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ಬೇಗ ನಿಮ್ಮದು.